ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡು. ಸೌಂಡು ಜಾಸ್ತಿನೇ ಇರುತ್ತೆ. ಕೊಹ್ಲಿ ಒಂಥರ ರನ್ ಮಷಿನ್. ಆಯಿಲ್ ಇಲ್ಲ ಅಂದ್ರೆ ಮಾತ್ರ ಆಗಾಗ ಜಾಮ್ ಆಗ್ತಿರುತ್ತೆ. ದುಶ್ಮನ್ ಜಾಸ್ತಿ ಆದಷ್ಟು ಅವನು ಜಾಸ್ತಿ ಉರಿತಾನೆ. ದಾಗ 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 ದಾಗ. ವೃತ್ತ ಬರ್ದಾಗಿದೆ, ಗೀಟ್ ಹೇಳದಾಗಿದೆ. ಈ ವೃತ್ತದಲ್ಲಿರೋದೆಲ್ಲ ನಂದೇ. ಪಾಟಿದೆ. ಇವನೊಂಥರ ಉಗ್ರಂ ಶ್ರೀಮುಳ್ಳಿ ಹಂಗೆ ಸೈಲೆಂಟ್ ಆಗೇ ಇರ್ತಾನೆ, ಆದ್ರೆ ಕಪ್ಗೆ ಮೊದಲೇ ವೃತ್ತ ಬರ್ದಿರ್ತಾನೆ. ಉಪ್ಪು ತಿಂದೋನು ನೀರು ಕುಡಿಲೇಬೇಕು. ಸಾಲ್ಟ್ ಫೀಲ್ಡ್ಗಿಳಿದ್ರೆ ನೀರು ಕುಡ್ಸೋದು ಗ್ಯಾರಂಟಿ. ಒಮ್ಮೊಮ್ಮೆ ಎದುರಾಳಿಗಾದ್ರೆ ಇನ್ನೊಮ್ಮೆ ನಮಗೇನೆ ನೀರು ಕುಡಿಸ್ತಾರೆ. ಡೇವಿಡ್ ಅಂಡ್ ಶಫರ್ಡ್ ಇವರಿಬ್ರು ಹೊಡೆದ್ರೆ ಬಾಲ್ ಸ್ಟೇಡಿಯಂ ಆಚೆ ಇರತ್ತೆ, ಇಲ್ಲ ವಿಕೆಟ್ ಕೀಪರ್ ಕೈಲಿ ಕ್ಯಾಚ್ ಆಗಿರುತ್ತೆ. ನಮ್ ಕೃಣಾಲ್ ಪಾಂಡ್ಯ ಇವನು ಒಂಥರ ಲಕ್ಕಿ ಚಾರ್. ಮುಂಬೈಯಲ್ಲಿದ್ದಾಗ ಮುಂಬೈ ಕಪ್ ಗೆಲ್ತು, RCB ಬಂದಾಗ RCB ಕಪ್ ಗೆಲ್ತು. ಹೆಂಗಾದ್ರೂ ಮಾಡಿ ಇವನ್ನ ಇಟ್ಕೊಂಡು 5 ವರ್ಷ ತಳ್ಬಿಟ್ರೆ 5 ಕಪ್ಪು ಫಿಕ್ಸ್. ಭುವನೇಶ್ವರ್ ಮುಳ್ಳಿಂದಾನೆ ಮುಳ್ಳು ತೆಗಿಬೇಕು, ಅಲ್ಲಿಂದನೇ ಬಂದವನು ಇವನು. 300 ರನ್ ಹೊಡಿತೀನಿ ಅನ್ನೋರ್ಗೆ ಇವನೊಬ್ನೇ ಸಾಕು. ದೇವದತ್ ಪಡಿಕಲ್ ಇಡೀ RCBಯಲ್ಲಿ ಇದೊಂದು ಒಳ್ಳೆ ವಿಚಾರ ಕಳ್ಳ. ಆದ್ರೆ ಕೋಟಿ ಕೋಟಿ ಕೊಟ್ಟು ವೆಂಕಟೇಶ್ ಅಣ್ಣನ್ ಕರ್ಕೊಂಡು ಬಂದ್ಬಿಟ್ಟಿದೀವಿ. ಕೋಟಿ ಕೊಟ್ಟು ಕೂರ್ಸೋಕ್ಕಾಗಲ್ಲ ಕಡ್ಲ, ಹಾಗಾಗಿ ಪಡಿಕಲ್ ಆಡೋದು ಡೌಟೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ನಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಹೆನ್ರಿಚ್ ಕ್ಲಾಸೆನ್, ಲಿಯಾಮ್ ಲಿವಿಂಗ್ ಸ್ಟೋನ್ ಈ ಟಾಪ್ 5 ಆಟಗಾರನ ನೋಡಿದ್ರೆ IPL ನಲ್ಲಿರೋ ಎಲ್ಲಾ ಟೀಮ್ ಅವ್ರಿಗೂ ಭಯ ಬರುತ್ತೆ. ಆದ್ರೆ ಇನ್ನು ಉಳಿದಿರೋ 5-6 ಜನ ನೋಡ್ಬಿಟ್ರೆ ಹೈದರಾಬಾದ್ ಅವ್ರಿಗೆ ಭಯ ಬರುತ್ತೆ. ಒಟ್ಟಾರೆ ಈ ಟೀಮ್ ನೋಡಿದ್ರೆ ಹೈದರಾಬಾದ್ ಬಿರಿಯಾನಿ ಅಲ್ಲ, ಹೈದರಾಬಾದಿ ಕುಷ್ಕ ಅನ್ಸುತ್ತೆ. ಹಿಡಿಯೋ 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 ಮಾವ್ನವ್ರು ಬಂದ್ರು ಹಿಡಿಯೋ. RCB ಗೆಲ್ಲುತ್ತೋ ಗೆಲ್ಲೋದಿಲ್ವೋ ನಮಗ್ ಗೊತ್ತಿಲ್ಲ, ಆದ್ರೆ RCB ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋರು ನಾವಲ್ಲ.